ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಕುಕಿಂಗ್ ರೆಸಿಪಿ ತೊಗೊಂಡು ಬಂದಿಲ್ಲ. ಮನೇಲಿ ಹೇಗೆ ನಾವು ಹರ್ಬಲ್ ಹೇರ್ ಆಯಿಲ್ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹಾಗೆ ಸ್ಕ್ಯಾಲ್ಪ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಬೆಟ್ಟದ ನೆಲ್ಲಿಕಾಯಿ ತೊಗೊತೀನಿ. ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ನಿಮ್ಗೆ ಆಲ್ರೆಡಿ ಗೊತ್ತು, ಹೈ ಇನ್ ವಿಟಮಿನ್ ಸಿ ಅಂತ, ಹೇರ್ ಗ್ರೋತ್ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ಮೆಂತೆ ಕಾಳನ್ನ ತೊಗೊತಾ ಇದ್ದೀನಿ ಹೇರ್ ಗ್ರೋತ್ಗೋಸ್ಕರ. ನೆಕ್ಸ್ಟ್ ಬಂದು ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಮೆಡಿಕಲ್ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ರೋಸ್ಮೆರಿ ಎಲೆ ತೊಗೊತಾ ಇದ್ದೀನಿ. ಇದು ಕೂಡ ನಮ್ಗೆ ಹೇಗೆ ತುಂಬಾ ಒಳ್ಳೆ. ಇದು ಫ್ರೆಶ್ ಲೀವ್ಸ್ ತೊಗೊಂಡಿದ್ದೀನಿ, ಹಾಗಾಗಿ ನಿಮ್ಗೆ ಈ ಥರ ಕಲರ್ ಕಾಣ್ತಾ ಇದೆ. ಡ್ರೈ ಆದರೆ ನಿಮ್ಮ ಡ್ರೈ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಫ್ರೆಶ್ ಲೀವ್ಸು. ಇದು ನಾನು ಪಾಟಲ್ಲಿ ನಾನು ಬೆಳೆಸ್ತೀನಿ. ಇದನ್ನು ನೋಡಿ, ತುಂಬಾ ಘಮ ಇರುತ್ತೆ ಇದರಲ್ಲಿ, ತುಂಬ ಹೇಗಿರುತ್ತೆ, ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಅಲೋವೆರಾ ಜೆಲ್. ಇದನ್ನು ನೀವು ಫ್ರೆಶಾಗಿ ಸಿಕ್ಕರೆ ಫ್ರೆಶ್ ಆಗಿ ಹಾಕ್ಕೊಳ್ಳಿ, ಅಥವಾ ನೀವು ಏನಾದರೂ ಅಂಗಡಿಯಲ್ಲಿ ಸಿಕ್ಕರೆ ಕ್ರೀಮ್ ಸಿಕ್ಕಿದ್ರೆ ಅದಾದರೂ ಹಾಕ್ಕೊಳ್ಳಿ. ಇದು ಬಂದು ಶಂಖಪುಷ್ಪಿ ಎಲೆ. ನೆಕ್ಸ್ಟ್ ಬಂದು ದಾಸವಾಳ ಹೂವನ್ನ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಲಾವಂಚ ಬೇರು. ನಿಮ್ಗೆ ಯಾವುದಾದ್ರು ಅಂಗಡಿಯಲ್ಲಿ ಇದು ಆರಾಮಾಗಿ ಸಿಗುತ್ತೆ, ಹೇಗೆ ಗ್ರೋತ್ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ನಾನು ಅಗಸೆ ಬೀಜ ತೊಗೊತಾ ಇದ್ದೀನಿ ಹೇರ್ ಗ್ರೋತ್ಗೋಸ್ಕರ, ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ಜಟಾಮಾಸಿ ತೊಗೊತಾ ಇದ್ದೀನಿ. ಜಟಾಮಾಸಿ ಕೂಡ ಹೌದು, ನಿಮ್ಗೆ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಸಿಗುತ್ತೆ. ಇದು ಕಪ್ಪು ಕೂದಲು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬಾ ಒಳ್ಳೆಯದು. ಅದಾದಮೇಲೆ ನೆಕ್ಸ್ಟು ನಾನು ವಿಳೆದೆಲ್ಲ ತೊಗೊತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ಬೇವಿನ ಎಲೆ ತೊಗೊತ ಹೇರ್ ಗ್ರೋತ್ ಪ್ರಮೋಟ್ ಮಾಡೋಕ್ಕೋಸ್ಕರ ಏನೇ ಪ್ರಾಬ್ಲಮ್ಸ್ ಇದು ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ. ಎಳ್ಳು ತೊಗೊತಾ ಇದ್ದೀನಿ. ಎಳ್ಳು ನಿಮಗೆ ಎಣ್ಣೆ ಸಿಗ ಅದನ್ನೇ ನೀವು ಹಾಕೋಬೋದು. ಆಮೇಲೆ ಸ್ವಲ್ಪ ದಾಸವಾಳ ಎಲೆ ತೊಗೊತ, ಹಾಗೆ ಒಂದು ಸ್ವಲ್ಪ ಪಾರಿಜಾತ ಎಲೆ ತೊಗೊತಾ ಇದ್ದೀನಿ. ಹೂವು ಸಿಕ್ಕರೆ ಹೂವು ಕೂಡ ಹಾಕೋಬೋದು. ಇದು ಬ್ರಾಹ್ಮಿ ಪೌಡರ್, ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆಮೇಲೆ ನಮಗೆ ಕಪ್ಪು ಕೂದಲು ಮಾಡೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಇದು ಹೇರ್ ಮಾಸ್ಕ್ ಹಾಕೋ ಕೂಡ ಇಡ್ಬೋದು. ಇದು ಒಂದು ಕಲೋಂಜಿ ಅಥವಾ ಈರುಳ್ಳಿ ಬೀಜ ಅಂತ ಕರೀತಾರೆ. ಇದು ಕೂಡ ಕಪ್ಪು ಕೂದಲು ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ನಾನು ಒಂದು ಸ್ವಲ್ಪ ಭೃಂಗರಾಜ್ ತೊಗೊತಾ ಇದ್ದೀನಿ. ಭೃಂಗರಾಜ್ ಕೂಡ ಹೌದು, ಅದು ಕೂಡ ನಮ್ಮ ಬಿಳಿ ಕೂದಲ ಕಪ್ಪು ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಯಾವುದೋ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ನಿಮ್ಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಅವೈಲೇಬಲ್ ಇದೆ. ಒಂದು ಸ್ವಲ್ಪ ಲವಂಗ ತೊಗೊತಾ ಇದ್ದೀನಿ ಸ್ಕ್ಯಾಲ್ಪ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೋಸ್ಕರ. ಈರುಳ್ಳಿ, ಇದು ಕೂಡ ನಮ್ಮ ಹೇರ್ ಗ್ರೋತ್ ಪ್ರಮೋಟ್ ಮಾಡೋಕ್ಕೋಸ್ಕರ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಸಾಸಿವೆ ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡು, ನಿಮ್ಗೆ ಎಣ್ಣೆ ಸಿಕ್ಕ ಸಾಸಿವೆ ಎಣ್ಣೆ ನೀವು ಡಾಟಾ ಹಾಕೋಬೋದು. ನಾನು ಈ ಥರ ಪೌಡರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಬಾದಾಮ್ ಬೀಜನ ಈ ಥರ ನಾನು ಪುಡಿ ಮಾಡ್ಕೊಂಡು, ನೀವು ಬಾದಾಮ್ ಎಣ್ಣೆ ಇದ್ದರೆ ಆಲ್ಮಂಡ್ ಆಯಿಲ್ ಇದ್ದರೆ ಅದನ್ನು ಡಾಟಾ ಹಾಕೋಬೋದು. ಆಮೇಲೆ ಒಂದು ಸ್ವಲ್ಪ ಮೆಹಂದಿ ಪೌಡರ್ ತೊಗೊತಾ ಇದ್ದೀನಿ, ತಂಪಿಗೆ ಕೂದಲಿಗೆ ಒಂದು ಸ್ವಲ್ಪ ಕಲರ್ ಕೊಡಲಿ ಅಂತ. ಇಂಡಿಗೋ ಪೌಡರ್ ಕೂಡ ನಮಗೆ ಕಪ್ಪು ಕೂದಲು ಕಲರ್ ಚೇಂಜ್ ಮಾಡೋ ಹೆಲ್ಪ್ ಮಾಡುತ್ತೆ. ಇದು ಒಂದು ಸ್ವಲ್ಪ ಹರಳೆಣ್ಣೆ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ತುಳಸಿ ಎಲೆಗಳನ್ನ ತೊಗೊತಾ ಇದ್ದೀನಿ. ತುಳಸಿ ಎಲೆ ನಿಮ್ಗೆ ಆಲ್ರೆಡಿ ಅದರ ಪ್ರಯೋಜನ ಗೊತ್ತು. ಸೊ ನೋಡಿ, ನಾನು ಒಂದು ಪಾತ್ರೆಯಲ್ಲಿ 2 ಲೀಟರ್ ಎಣ್ಣೆ ತೊಗೊತಾ ಇದ್ದೀನಿ. ಸೊ ಇದು ಮಾಡುವ ವಿಧಾನ ನೀವು ತುಂಬ ಸ್ಲೋ ಆಗಿರುವಂಥ ಪ್ರಾಸೆಸ್, ನೀವು ನಿಧಾನಾಗಿ ಮಾಡಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಲೋ ಫ್ಲೇಮಲ್ಲೇ ಇದನ್ನ ನೀವು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಅಟ್ಲೀಸ್ಟ್ ನೀವು 1 ಅವರ್ ಈ ಥರ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಇದು ನೀವು ಎಣ್ಣೆನ ತುಂಬಾ ಹೈ ಫ್ಲೇಮಲ್ಲಿ ಕಾಯಿಸ್ಬಾರ್ದು, ಸ್ಲೋ ಆಗಿ ಅದು ಬಾಯ್ಲ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಆದಮೇಲೆ ಅದನ್ನು ನೀವು 1 ಅವರ್ ಬಿಡಬೇಕು. ಸೊ ಅದು ಬಿಟ್ಟಾಗ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದು ಅದೆಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಸೇರ್ಕೋಬೇಕು. ಅದು ಆದಮೇಲೆ ಎಣ್ಣೆ ರೆಡಿ ಆದಮೇಲೆ ನೀವು ಅಟ್ಲೀಸ್ಟ್ 48 ಅವರ್ಸ್ ಅಥವಾ 2 ದಿವಸ ನೀವು ಬಿಡಬೇಕಾಗತ್ತೆ. ಬಿಟ್ಟಾದಮೇಲೆ ನೀವು ಸೋಸ್ಕೋಬೇಕಾಗತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್. ಇದು ತುಂಬಾ ಸ್ಲೋ ಪ್ರಾಸೆಸ್, ಆಲ್ಮೋಸ್ಟ್ ನಿಮಗೆ 2 to 3 ಡೇಸ್ ಇದು ಪ್ರಿಪ್ರೇಷನ್ ಆಗುತ್ತೆ. ಸೊ ಇದು ನಿಮ್ಮೆಲ್ಲ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾ ಒಳ್ಳೆಯದು. ನಾನು ಆಲ್ರೆಡಿ ಮನೇಲಿ ಟ್ರೈ ಮಾಡಿದ್ದೀನಿ. ನನಗೆ ಈ ಸೊಲ್ಯೂಷನ್ ಸಿಕ್ಕಾಗ ನಾನು ತುಂಬಾ ಇದರ ಬೆನಿಫಿಟ್ಸ್ನ ಕಾಣಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಇದು ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್. ನೀವು ಎಕ್ಸ್ಪೆನ್ಸಿವ್ ಆಗಿ ದುಡ್ಡು ಖರ್ಚು ಮಾಡಿ ಎಣ್ಣೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸಲ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 6 ಮಂತ್ಸ್ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸೀಕ್ರೆಟ್ ಏನಂದರೆ, ಎಣ್ಣೆ ರೆಡಿ ಆದಮೇಲೆ ನೀವು ಇದನ್ನು ಯಾವಾಗಲೂ ಒಂದು ಗ್ಲಾಸ್ ಕಂಟೈನರ್ಸಲ್ಲಿ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಹಾಕೋಬೇಡಿ. ಅದರ ಯಾಕೆ ಅಂತ ಆ ರೀಸನ್ ಕೂಡ ಹೇಳ್ತೀನಿ. ಸೊ ನೀವು ಬೇಸಿಗೆ ಟೈಮಲ್ಲಾದರೆ ಎಣ್ಣೆ ನೀರಾಗೇ ಇರುತ್ತೆ. ಸೊ ತಂಪು ಕ್ಲೈಮೇಟ್ ಇದ್ದಾಗ ಅದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಎಣ್ಣೆನ ಕರಗಿಸ್ಕೊಂಡು ಹಾಕೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಗ್ಲಾಸ್ ಬಾಟಲಲ್ಲಿ ಇಟ್ಕೊಂಡಾಗ ನೀವು ಒಂದು ಸ್ವಲ್ಪ ಬಿಸಿನೀರಲ್ಲಿ ಇಟ್ಟಾಗ ಅದು ಬೇಗ ಕರಗೋಗುತ್ತೆ. ಆದರೆ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ನೀವು ಫಿಲ್ ಮಾಡ್ಕೊಂಡು ಇಟ್ಟಾಗ ಅದೇನಾಗುತ್ತೆ ಅಂದರೆ, ಅದು ಪ್ಲಾಸ್ಟಿಕ್ ಹೀಟಾಗ ಅದರ ಅಂಶ ಬಿಟ್ಟಾಗ ಅದು ಆಯಿಲ್ದು ಪ್ರಾಪರ್ಟೀಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಲ್ವೇಸ್ ನೀವು ಯಾವಾಗಲೂ ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದದು. ಸೊ ನೋಡಿ, ನಾನು ಈ ಥರ ಆಲ್ರೆಡಿ 1/2 ಅವರ್ ಇದು ಈ ಥರ ಬೇಯಿಸ್ಕೊಂಡು ಚೆನ್ನಾಗಿ ನೋಡಿ. ಇನ್ನೊಂದು ನಾನು ಆಲ್ರೆಡಿ 1/2 ಅವರ್ ಆಗಿದೆ. ಇನ್ನು ನೋಡಿ, ಈ ಥರ ಕಲರ್ ನಿಮಗೆ ಕಾಣ್ತಾ ಇದೆ. ಸೊ ಎಣ್ಣೆ ಕಲರ್ ಕೂಡ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ನಿಮಗೆ ಕಾಣುತ್ತೆ ನೋಡಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ಥರ ಸೇರಿಕೊಂಡಾಗ ಈ ಥರ ಕಾಣುತ್ತೆ.
ಇದು ನೀವು ಆರಾಮಾಗಿ ಮಾಡ್ಕೋಬಹುದು ಮನೆಯಲ್ಲೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ಕ್ಯಾಸ್ಟರ್ ಆಯಿಲು, ಹಾಗೆ ನಾನು ವಿಟಮಿನ್ ಇ ಆಯಿಲು ಎಣ್ಣೆ ತಣ್ಣಗೆ ಆದಮೇಲೆ ಹಾಕ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ನಾನು ಹಾಕ್ಕೊತಾ ಇರೋದು. ನೋಡಿ, ನಾನು ಆಲ್ರೆಡಿ 1 ಡೇ ಬಿಟ್ಟಿದ್ದೀನಿ ಎಣ್ಣೆ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಕೆಳಗಡೆ ಸೆಟಲ್ ಆಗಿದೆ ನೋಡಿ. ಅದಾದಮೇಲೆ ನಾನು ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ, ಅದಾದಮೇಲೆ ನಾನು ವಿಟಮಿನ್ ಇ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೋಬೇಕು ಅದನ್ನು. ಸೊ ನೋಡಿ, ವಿಟಮಿನ್ ಇ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1 ಡೇ ಬಿಟ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ, ನೀವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಡ ಅಂತ. ಸೊ ಆ ಇಂಗ್ರೀಡಿಯೆಂಟ್ಸ್ ಒಂದ್ಸಲ ಯೂಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನೀವು ಥ್ರೋ ಮಾಡಬೇಕಾಗುತ್ತೆ. ಮತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋ ಆಗಿಲ್ಲ, ಅದು ವೇಸ್ಟ್ ನೀವು ಇಟ್ಕೊಂಡ್ರು ಕೂಡ. ಸೊ ಇದನ್ನು ನೀವು ಆ್ಯಸ್ ಕಾಂಪೋಸ್ಟ್ ಕೂಡ ಗಿಡಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಬಾಟಲ್ ಸ್ಟೋರ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.